ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನಾವು ನಿನ್ನೆ ಆಚಾರ್ಯರ ಸ್ತೋತ್ರಗಳ ಮಾಲಿಕೆಯಲ್ಲಿ 4ನೆಯ ಸ್ತೋತ್ರದ 6 ಪದ್ಯಗಳನ್ನು ವೈದಿಕಮಸ್ತಿ ವಚಃ ಅಂತ ಉಪಸಂಹಾರ ಮಾಡಿದರು. ಈ ಬೇರೆ ಬೇರೆ ವಾದಗಳನ್ನು ನಿರಾಸ ಮಾಡಿ ಯಾವುದೇ ಜಡದಿಂದ ಈ ಜಗತ್ತು ನಿರ್ಮಾಣವಾಗುವುದು, ಸ್ವತಂತ್ರವಾಗಿ ನಿರ್ಮಾಣವಾಗುವುದು ಸಾಧ್ಯ ಇಲ್ಲ. ಜಡ ಅನ್ನೋದು ಪ್ರಪಂಚಕ್ಕೆ ಕಾರಣ ಹೌದು, ಆದರೆ ಅದು ಉಪಾದಾನ ಕಾರಣ. ಅದಕ್ಕೆ ಒಂದು ನಿಮಿತ್ತ ಕಾರಣ ಚೇತನ ಶಕ್ತಿ ಇರಬೇಕು ಅಂತ ಹೇಳಿ ಅದನ್ನ ಚೇತನ ಶಕ್ತಿ ಯಾರು ಅನ್ನುವುದನ್ನ, ಈ ಜಗತ್ತಿನ ಚೇತನಾತ್ಮಕವಾದ ಪ್ರಪಂಚವನ್ನ ನಾರಾಯಣ ನೇಸುತ್ತಾನೆ ಅಂತ ವೇದಗಳು ಹೇಳಿದ್ದೇವೆ ಎಂದರು. ಇಲ್ಲಿ ವಾಸ್ತವಿಕವಾಗಿ ಇತರ ಮತಗಳನ್ನು ನಿರಾಕರಣೆ ಮಾಡುವಾಗ ಆಚಾರ್ಯರ ಯುಕ್ತಿಯನ್ನು ಬಳಸ್ತಾರೆ, ಆದರೆ ವಸ್ತುಸ್ಥಿತಿಯನ್ನು ಹೇಳುವಾಗ ಯುಕ್ತಿಯನ್ನು ಬಳಸುವ ಬದಲು ಅದು ವೇದದಲ್ಲಿ ಆಗಿದೆ ಅಂತಾರೆ. ಇತರರನ್ನ ನಿರಾಕರಣೆ ಮಾಡುವಾಗ ಯುಕ್ತಿಯನ್ನು ಬಳಸಿದವರು ನಿಮ್ಮ ಸ್ವಸಿದ್ಧಾಂತವನ್ನು ಮಂಡಿಸುವಾಗ ವೇದವನ್ನು ಯಾಕೆ ಕೋಟ್ ಮಾಡ್ತೀರಿ, ಅದನ್ನು ಯುಕ್ತಿಯಲ್ಲೇ ಹೇಳಬಹುದಲ್ಲ. ಅಂದರೆ ಇತರರು ಹೇಳಿರತಕ್ಕಂತಹದ್ದು ವಾದಗಳು ಯುಕ್ತಿಯ ಬೇಸಿನಲ್ಲಿ ಬೆಳೆದವುಗಳು. ಅವರು ಲಾಜಿಕ್ ಆಗಿ ಮುಂದಿಟ್ಟು ಇದರಿಂದ ಹೀಗೆ ಅಂತ ಹೇಳಿದರು, ಅದಕ್ಕೆ ಉತ್ತರ ಯುಕ್ತಿಯಿಂದಲೇ ಕೊಡಬೇಕು. ಆದರೆ ಆಚಾರ್ಯರು ಸ್ವತಃ ಸತ್ಯವನ್ನ ಯುಕ್ತಿಯಿಂದ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ ಹೇಳುವವರು. ಯುಕ್ತಿ ಯಾಕೆ ಮಾಡ್ತಾರೆ ಆಚಾರ್ಯರು? ಇನ್ನೊಬ್ಬರಿಗೆ ಯುಕ್ತಿಯಿಂದ ತಮ್ಮ ಸಿದ್ಧಾಂತವನ್ನು ಬೆಳೆಸಿದವರಿಗೆ ಉತ್ತರ ರೂಪವಾಗಿ ಯುಕ್ತಿಯನ್ನು ಕೊಟ್ಟು ತಮ್ಮ ಸಿದ್ಧಾಂತವನ್ನು ಮಂಡಿಸುವಾಗ ಅವರು ಯುಕ್ತಿಯನ್ನು ವಿಶೇಷವಾಗಿ ಬಳಸುವುದಿಲ್ಲ. ಕಾರಣ ಏನು ಅಂದ್ರೆ, ಯುಕ್ತಿಯಿಂದ ನಾವು ಕಾಣದ ಸಂಗತಿಯನ್ನ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರು ವೇದಾಹ. ವೇದದಲ್ಲಿ ಒಂದು ಮಾತಿದೆ, ದೇವರನ್ನ ಇಂದ್ರಿಯಗಳ ಮೂಲಕ ಅಂದ್ರೆ ಪ್ರತ್ಯಕ್ಷದ ಮೂಲಕ, ಥ್ರೂ ಪರ್ಸೆಪ್ಷನ್ ದೇವರನ್ನ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ನಾನುಮಾನಂ ಅನುಮಾನದಿಂದ, ಲಾಜಿಕ್ಕಿನ ಮೂಲಕ ದೇವರನ್ನ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಬರೇ ಲಾಜಿಕ್ ಮಾಡುವವರು ದೇವರ ಬಗ್ಗೆ ಏನೂ ತಿಳ್ಕೊಳ್ಳಾರು. ಮತ್ತೆ ಹಾಗಾದರೆ ವೇದಾಹ್ಯೇವ ಏನಂ ವೇದಯಂತಿ, ದೇವರನ್ನ ಕಂಡವರು ಹೇಳಿದ ಮಾತಿನಿಂದಲೇ ನಾವು ದೇವರನ್ನು ಗ್ರಹಿಸಬೇಕು ಹೊರತು ಕಾಣದವರ ಲಾಜಿಕ್ಕಿನಿಂದ ಅಲ್ಲ. ದೇವರನ್ನು ಕಂಡ ಋಷಿಗಳ ಸ್ಫುರಣ ವೇದ ಮಂತ್ರಗಳು. ಆದ್ದರಿಂದ ವೇದ ಮಂತ್ರಗಳು ಮಾತ್ರವೇ ಭಗವಂತನ ಬಗೆಗೆ ಖಚಿತವಾಗಿ ಏನನ್ನಾದರೂ ಹೇಳಬಲ್ಲವು ಹೊರತು ಇಂದ್ರಿಯಗಳು ಅನುಮಾನವೋ ಪ್ರತ್ಯಕ್ಷವೋ ಅನುಮಾನವೋ ಅಲ್ಲ. ಆದ್ದರಿಂದಲೇ ಅವುಗಳಿಗೆ ವೇದ ಅಂತ ಹೆಸರು ಅಂತ. ವೇದ ಅಂದ್ರೆ ವೇದಯಂತಿ ಪರಮಾತ್ಮಾನ ಅಂತ, ಭಗವಂತನನ್ನು ತಿಳಿಸುವ ಗ್ರಂಥಗಳು ಅಂತ. ಆ ಶಬ್ದದ ಅರ್ಥವೇ ಹಾಗೆ ಅಂತ. ಅದರಿಂದ ಆಚಾರ್ಯರು ಹೇಳಿದರು, ಇತಿ ವೈದಿಕಂ ಅಸ್ತಿ ವಚಃ ಅಂತ. ನಾನು ನನ್ನ ಸಿದ್ಧಾಂತಕ್ಕೆ ಮೂಲವಾಗಿ ಯುಕ್ತಿಯನ್ನು ಬಳಸುವುದಿಲ್ಲ, ವೇದದ ವಚನವನ್ನು ಬಳಸ್ತೇನೆ. ವೇದದ ವಚನವನ್ನ ನೀವು ಬಳಸ್ತೀರಿ, ವೇದದ ವಚನದಲ್ಲಿಯೂ ಕೆಲವು ಗೊಂದಲಗಳು ಉಂಟಲ್ಲ. ವೇದದಲ್ಲೂ ಮೇಲುನೋಟಕ್ಕೆ ಬೇರೆ ಬೇರೆ ತರ ಅರ್ಥ ಬರತಕ್ಕಂಥ ವಾಕ್ಯಗಳಿವೆ. ನಾವು ಮಾಂಡೂಕೋಪನಿಷತ್ನಲ್ಲೇ ನೋಡಿದ್ದೇವೆ. ಮೇಲುನೋಟಕ್ಕೆ ಅದು ಅಪಾರ್ಥವಾಗುವಂಥ ವಾಕ್ಯಗಳು ವೇದದಲ್ಲಿವೆ. ವೇದದಲ್ಲಿ ದ್ವಾಸು ಪರ್ಣಾಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ಅಂತ ಮಂತ್ರವೂ ಇದೆ. 2 ಹಕ್ಕಿಗಳು ಒಂದೇ ಮರದಲ್ಲಿ ಇವೆ ಅಂತ, ಜೀವ ಮತ್ತು ಈಶ್ವರ ಇವು 2 ಹಕ್ಕಿಗಳು ಅಂತ. 2 ಅನ್ನುವಲ್ಲಿ ಭೇದವನ್ನು ಹೇಳತಕ್ಕಂಥ ಶಬ್ದವೂ ಇದೆ. ಆಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳೋ ವಾಕ್ಯವೂ ಇದೆ. ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಅನ್ನೋ ವಾಕ್ಯವೂ ಇದೆ. ಅದನ್ನು ನೋಡುವಾಗ ಎಲ್ಲವೂ ಬ್ರಹ್ಮಸ್ವರೂಪವೇನೋ ಅಂತ ಕಾಣುತ್ತೆ.
ಇದನ್ನು ನೋಡುವ ಬ್ರಹ್ಮ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಏನೋ ಅಂತ ಕಾಣುತ್ತೆ. ಒಂದೊಂದು ಕಡೆ ವೇದ ಮಂತ್ರದಲ್ಲಿ ಒಂದೊಂದು ರೀತಿ ಅರ್ಥ ಬರುವಂತೆ, ಮೇಲು ನೋಟಕ್ಕೆ ಅಪಾರ್ಥ ಬರುವಂತಹ ಮಾತುಗಳು ತುಂಬಾ ಇದೆ. ಆದ್ರಿಂದ ಇದನ್ನು ಹೇಗೆ ಪರಿಹಾರ ಮಾಡೋದು? ಭೇದ ವಾಕ್ಯವೂ ಇದೆ, ಅಭೇದ ವಾಕ್ಯವೂ ಇದೆ ಅಂತ ಎರಡು ತರದ ವಾಕ್ಯಗಳು ಇವೆ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಹೇಳ್ತದೆ. ಸ ಆತ್ಮ ತತ್ವಮಸಿ, ಅದು ಪರಮಾತ್ಮ, ಆ ಪರಮಾತ್ಮ ನೀನೇ ಆಗಿದ್ದಿ ಅಂತ ಹೇಳೋ ವಾಕ್ಯವೂ ಇದೆಯಲ್ಲ ವೇದದಲ್ಲಿ. ಆದ್ರಿಂದ ವೇದದಲ್ಲಿ ಭೇದವನ್ನೂ ಹೇಳುವ ಹಾಗೆ ಕಾಣುತ್ತೆ, ಅಭೇದವನ್ನು ಹೇಳುವ ಹಾಗೆ ಕಾಣುತ್ತೆ. ಇದಕ್ಕೆ ಏನು ಮಾಡಬೇಕು? ಇದಕ್ಕೊಂದು ಪರಿಹಾರ ಆಗಬೇಕೀಗ. ಇದರಲ್ಲಿ ಒಂದೋ ಎರಡೂ ಕರೆಕ್ಟು ಅಂತ ಆಗಬೇಕು, ಇಲ್ಲ ಒಂದು ತಪ್ಪು ಒಂದು ಕರೆಕ್ಟು ಅಂತ ಆಗಬೇಕು. ಈ ಹಾಗೆ ತೀರ್ಮಾನ ಮಾಡೋದು, ಅದರ ಬಗ್ಗೆ ವಿಚಾರಗಳನ್ನು ಹಿಂದಿನವರು ಮಾಡಿದರು. ಅದರಲ್ಲಿ ಮೊದಲು ಬಂತು ಏನು ಅಂದ್ರೆ, ಒಂದು ವಾದ. ಈಗ ಭೇದ ಮತ್ತು ಅಭೇದ ಎರಡರಲ್ಲಿ ಯಾವುದೋ ಒಂದು ಸರಿ ಒಂದು ತಪ್ಪು ಅಂತ ಹೇಳಬೇಕು. ಯಾವುದನ್ನು ಹೇಳೋಣ? ಅಭೇದ ಸರಿ ಅಂತ ಇಟ್ಕೊಂಡ್ರೆ ಭೇದ ತಪ್ಪು. ಆ ಒಂದು ವಾದ ಬೆಳೆಯಿತು, ಆಚಾರ್ಯಕ್ಕಿಂತ ಮೊದಲು ಆ ವಾದ ಬೆಳೆದಿತ್ತು. ಅಭೇದವೇ ಜೀವ ಈಶ್ವರ ಎಲ್ಲ ಒಂದೇ. ಹಾಗಾದ್ರೆ ಭೇದ ಹೇಳ್ತಾರಲ್ಲ, ಅದು ಸುಳ್ಳು. ಸುಳ್ಳನ್ನು ಯಾಕೆ ವೇದ ಹೇಳುತ್ತದೆ ಅಂತ ಒಂದು ಪ್ರಶ್ನೆ. ಹಾಗಾದ್ರೆ ಈಗ ಒಂದು ಸತ್ಯ ಒಂದು ಸುಳ್ಳು ಅಂತ ಒಪ್ಪಿದ ಮೇಲೆ ಎರಡನ್ನೂ ವೇದ ಯಾಕೆ ಹೇಳುತ್ತೆ? ವೇದ ಸತ್ಯವನ್ನು ಹೇಳುತ್ತೆ, ಸುಳ್ಳನ್ನು ಹೇಳುತ್ತೆ ಅಂತ ಆಯ್ತು. ಅದಕ್ಕೆ ಹೇಳಿದ್ರು ಹಾಗಲ್ಲ, ಭೇದದಲ್ಲಿ ಎರಡು ಥರದ ಭೇದ ಇದೆ, ಅಥವಾ ಸತ್ಯದಲ್ಲಿ ಎರಡು ಥರದ ಸತ್ಯ ಇದೆ. ಸುಳ್ಳು ಅಂತ ನಾವು ಹೇಳುವುದಿಲ್ಲ ಭೇದವನ್ನ. ಮತ್ತೊಂದು ಶಬ್ದ ಬಳಸಿದ್ರು ಅವರು, ಏನು ಅಂದ್ರೆ ಸತ್ಯ ಎರಡು ಥರ, ಒಂದು ವ್ಯವಹಾರದ ಸತ್ಯ, ಒಂದು ಪರಮಾರ್ಥದ ಸತ್ಯ ಅಂತ. ವ್ಯವಹಾರದ ಸತ್ಯ ಅದನ್ನು ಸುಳ್ಳು ಅಂತ ಹೇಳುವುದಿಲ್ಲ ನಾವು, ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ ಭೇದವನ್ನ. ಭೇದವನ್ನ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ, ಮತ್ತು ಅಭೇದವನ್ನ ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತೇವೆ. ಎರಡನ್ನೂ ವೇದ ಹೇಳುತ್ತೆ. ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಕಾಣುವ ಸತ್ಯವನ್ನು ಹೇಳೋದು, ಒಂದು ನಿಜವಾದ ಸತ್ಯವನ್ನು ಹೇಳೋದು. ಹಾಗಾದರೆ ವ್ಯಾವಹಾರಿಕ ಸತ್ಯ, ಸತ್ಯ ಎರಡು ವಿಧ ಅಂತ ಹೇಳಿದ್ರಿ. ಎರಡು ವಿಧ. ಇದು ಸತ್ಯ ಅಂದ್ರೆ ಏನು? ವ್ಯಾವಹಾರಿಕ ಸತ್ಯ ಅಂದ್ರೆ ಏನು? ವ್ಯವಹಾರದಲ್ಲಿ ಕಾಣುವ ಸತ್ಯ. ವ್ಯವಹಾರದಲ್ಲಿ ಸತ್ಯ ಅಂತ ಕಾಣ್ತದೆ, ನಿಜವಾಗಿ ಸತ್ಯ ಅಲ್ಲ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಶಬ್ದ ಬೇರೆ ಹಾಕಿದ್ರೆ ಆಯ್ತು. ವ್ಯಾವಹಾರಿಕ ಸತ್ಯ ಅನ್ನೋದು ಈಸ್ ಈಕ್ವಲ್ ಟು ಸುಳ್ಳು. ವ್ಯಾವಹಾರಿಕ ಸತ್ಯ ಅಂತ ಶಬ್ದ ಸತ್ಯ ಅಂತ ಹೇಳೋದು ನಾವು. ಎಂಥ ಸತ್ಯ? ವ್ಯವಹಾರದಲ್ಲಿ ಸತ್ಯ. ವ್ಯವಹಾರದ ಸತ್ಯ ಅಂದ್ರೆ ಏನು? ಸತ್ಯ ಅಂತ ವ್ಯವಹಾರ ಮಾಡ್ತೇವೆ, ಅದು ಸತ್ಯ ಅಲ್ಲ ಅಂತ ಅರ್ಥ. ಹಾಗಾದ್ರೆ ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರೆ ಒಳ್ಳೆ ಸತ್ಯ ಆಯ್ತಾ? ನೀವು ಸುಳ್ಳಿಗೆ ಒಂದು ಶಬ್ದ ಬೇರೆ ಹಾಕಿಬಿಟ್ರೆ ಸತ್ಯ ಆಗತ್ತೆ. ಅದು ಇದೊಂದು ಟೆಕ್ನಿಕಲ್ ವರ್ಡ್ ಅಷ್ಟೇ. ನಿಮಗೆ ಸತ್ಯ ಅನ್ನೋ ಶಬ್ದ ಹಾಕಬೇಕು, ಯಾಕಂದ್ರೆ ವೇದದಲ್ಲಿ ಹೇಳಿದೆ, ಆದ್ರಿಂದ ಸತ್ಯ ಅಂತ ಶಬ್ದ ಬರಬೇಕು, ಅದು ಅಸತ್ಯ ಆಗಬಾರದು ಅಂತ. ಅದಕ್ಕೆ ವ್ಯಾವಹಾರಿಕ ಸತ್ಯ ಅಂದ್ರೆ ವೇದದಲ್ಲಿ ಬಂದಿರತಕ್ಕ ಭೇದ ವಚನಗಳು. ಬ್ರಹ್ಮಸೂತ್ರದಲ್ಲಿ ಭೇದ ವ್ಯಪದೇಶಾಚ ಅನ್ಯ ಭೇದ ವ್ಯಪದೇಶಾಚ ಅಂತ 5-6 ಸೂತ್ರಗಳಿವೆ. ಅದೆಲ್ಲ ಏನು ಹೇಳುತ್ತೆ ಅಂದ್ರೆ ಅದು ವ್ಯಾವಹಾರಿಕ ಭೇದವನ್ನು ಹೇಳುತ್ತೆ ಅಂತ ಹೇಳಿದರು. ಯಾಕಂದ್ರೆ ವ್ಯಾವಹಾರಿಕ ಸತ್ಯವನ್ನು ಹೇಳುತ್ತೆ, ವ್ಯಾವಹಾರಿಕ ಭೇದವನ್ನು ಹೇಳುತ್ತೆ ಅಂದ್ರೆ ನಿಜವಾಗಿ ಇಲ್ಲದ ಭೇದವನ್ನು ಹೇಳುತ್ತೆ ಅಂತ ಅರ್ಥ ಹೌದೋ ಅಲ್ಲೋ? ಹಾಗಾದ್ರೆ ವೇದ ಸುಳ್ಳು ಹೇಳುತ್ತೆ ಅನ್ನೋದನ್ನ, ವೇದ ಸುಳ್ಳು ಹೇಳುವುದಿಲ್ಲ, ವ್ಯಾವಹಾರಿಕ ಸತ್ಯವನ್ನು ಹೇಳ್ತದೆ ಅಂತ ಅರ್ಥ ಒಂದೇ, ಶಬ್ದ ಬೇರೆ ಅಷ್ಟೇ. ಸುಳ್ಳನ್ನ ಸತ್ಯ ಅನ್ನೋ ಶಬ್ದದಿಂದ ಹೇಳಿದ ತಕ್ಷಣ ಅದು ಸತ್ಯ ಆಗುವುದಿಲ್ಲ ಅಂತ. ಇದನ್ನ ಮೀಮಾಂಸಕರಾಗಿರ್ತಕ್ಕಂಥ ಕುಮಾರಲ ಭಟ್ಟರು ಬಹಳ ವಿಚಿತ್ರವಾಗಿ ಒಂದು ಮಾತು ಹೇಳ್ತಾರೆ. ಸತ್ಯತ್ವಂ ನಹಿ ಸಾಮಾನ್ಯಂ ವೃಷಾರ್ಥ ಪರಮಾರ್ಥಯೋ. ಸುಳ್ಳಿನಲ್ಲಿ ಮತ್ತು ಸತ್ಯದಲ್ಲಿ ಎರಡರಲ್ಲಿಯೂ ಇರತಕ್ಕ ಒಂದು ಸತ್ಯ ಅಂತ ಇಲ್ಲ. ನೀವು ಸತ್ಯವಾದ ಸತ್ಯ ಮತ್ತು ಸುಳ್ಳು ಸತ್ಯ ಅಂತ ಎರಡು ಸತ್ಯ ಹೇಳ್ತಾ ಇದ್ದೀರಿ ಅಷ್ಟೇ. ಇದು ಏನು ಹೇಳಿದಾಗಾಯ್ತು? ವ್ಯಾವಹಾರಿಕ ಸತ್ಯ ಅಂದ್ರೆ ಸುಳ್ಳು ಸತ್ಯ, ಪಾರಮಾರ್ಥಿಕ ಸತ್ಯ ಅಂದ್ರೆ ನಿಜವಾದ ಸತ್ಯ. ನಿಜವಾದ ಸತ್ಯ ನಿಜವಲ್ಲದ ಸತ್ಯ ಅಂದ್ರೆ ಏನರ್ಥ? ನಿಜವಲ್ಲದ ಸತ್ಯ ಅಂದ್ರೆ ಅಸತ್ಯ ಅಂತ ಅರ್ಥ ತಾನೆ. ಅದನ್ನ ಸತ್ಯತ್ವಂ ನಹಿ ಸಾಮಾನ್ಯಂ ವೃಷಾರ್ಥ ಪರಮಾರ್ಥಯೋ. ನೀವು ಸುಳ್ಳಿಗೆ ಸತ್ಯ ಅನ್ನೋ ಲೇಬಲ್ ಹಚ್ಚಿದ ತಕ್ಷಣ ನಾವು ಹಾಗೆ ಕರಿತೇವೆ, ಅದನ್ನು ಸತ್ಯ ಅಂತ ಕರಿತೇವೆ. ನೀವು ಕರೆದ ತಕ್ಷಣ ಸತ್ಯ ಆಗೋದಿಲ್ಲ. ಅದು ಸುಳ್ಳು ಮತ್ತು ಸತ್ಯ ಎರಡರಲ್ಲಿಯೂ ಅನ್ವಯವಾಗ ಒಂದು ಸತ್ಯ ಇಲ್ಲ. ಅದನ್ನು ವ್ಯಾವಹಾರಿಕ ಸತ್ಯ ಅನ್ನುವುದು ವಂಚನಾರ್ಥಂ ಉಪನ್ಯಾಸ ಅಂತ. ಕುಮಾರ್ ಜನರನ್ನ ಮೋಸ ಮಾಡ್ಲಿಕ್ಕೋಸ್ಕರ ನೀವು ಬಳಸಿದ ಶಬ್ದ ಅದು. ನಿಮ್ಮ ಅರ್ಥ ಏನು? ಒಳಗಿನ ಇಂಟೆನ್ಷನ್ ಅದು ಸತ್ಯ ಅಲ್ಲ ಅಂತ ಹೇಳುವುದೇನು? ವ್ಯಾವಹಾರಿಕ ಸತ್ಯ ಅಂತ. ಅಂದರೆ ಏನೂ ಗೊತ್ತಿರದ ಜನರಿಗೆ ಸತ್ಯ ಅನ್ನೋ ಶಬ್ದದಿಂದ ಮೋಸ ಬರೆಸಲಿಕ್ಕೋಸ್ಕರ ದಿಸ್ ಈಸ್ ಚೀಟಿಂಗ್ ದ ಸೊಸೈಟಿ. ಇದು ಜನರನ್ನು ಮೋಸ ಮಾಡುವ ಕೆಲಸ ಅಂತ ಅಂದ್ರು ಕುಮಾರಲ ಭಟ್ರು. ವಂಚನಾರ್ಥಂ ಉಪನ್ಯಾಸ ಲಾಲಾ ವಕ್ತ್ರಾಸವಾದಿವರು. ಅದಕ್ಕೆ ಬಹಳ ರೋಚಕವಾದ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಕವಿಗಳು ಏನ್ ಹೇಳ್ತಾರೆ ಅಂದ್ರೆ, ಕವಿಗಳನ್ನ ದೃಷ್ಟಾಂತ ತಗೊಳ್ತಾರೆ ಅವರು. ಕವಿಗಳ ಪ್ರಯೋಗವನ್ನ, ಈ ಬಾಯಲ್ಲಿ ತುಟಿಯಲ್ಲಿ ಜೊಲ್ಲು ಸುರಿಯುತ್ತೆ, ಅದಕ್ಕೆ ಸಂಸ್ಲಿ ಲಾಲ ಅಂತಾರೆ. ಅದನ್ನ ಕವಿಗಳು ಅಧರ ಸುಧೆ ಅಂತ ಕರೆದ ತಕ್ಷಣ ಅದು ಜೊಲ್ಲ ಆಗದೆ ಹೋಗುತ್ತೋ ಅಂತ ಹೇಳಿ, ಅದೇನು ಅಧರ ಸುಧಾ ಅಧರಾಮೃತ ಅಂತ ಹೇಳಿಬಿಟ್ರೆ ಅದು ಅಮೃತ ಆಗತ್ತೇನು? ಅದನ್ನ ಕವಿಗಳು ಹುಚ್ಚುತನದಿಂದ ಅದನ್ನ ಅಧರಾಮೃತ ಅಧರ ಸುಧೆ ಅಂತ ಹೇಳ್ತಾರೆ. ತುಟಿ ಜೇನು, ತುಟಿ ಜೇನು ಅಂದ್ರೆ ಜೊಲ್ಲೆ, ಜೊಲ್ಲಿಗೆ ತುಟಿಯ ಜೇನು ಅಂತ ಹೇಳಿದ ತಕ್ಷಣ ಅದು ಜೇನು ಹಾಗೆ ಸಿಹಿ ಆಗೋದಿಲ್ಲ. ಶಬ್ದ ಬೇರೆ ಹಾಕಿ ಜನರನ್ನ ಮೋಸ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ್ರು. ಲಾಲಾ ವಕ್ತ್ರಾಸವಾದಿವತ್ತು. ಹಾಗೆ ಒಂದು ಶಬ್ದವನ್ನು ನೀವು ಬಳಸಿದ ಮಾತ್ರಕ್ಕೆ
ತತ್ವ ಬೇರೆ ಆಗುವುದಿಲ್ಲ. ಇದು ಜನರನ್ನ ಮೋಸ ಮಾಡೋದಕ್ಕೋಸ್ಕರ ನೀವು ಬಳಸಿದ ಶಬ್ದ ಅಂದ್ರು, ವ್ಯಾವಹಾರಿಕ ಸತ್ಯ ಅಂತ. ಈಗ ಮತ್ತೆ ಸಮಸ್ಯೆ ಆಯ್ತು. ಹಾಗಾದ್ರೆ ಏನ್ ಮಾಡೋದು? ವೇದದಲ್ಲಿ ಉಂಟಲ್ಲ, ವ್ಯಾವಹಾರಿಕ ಸತ್ಯ ಅಂತ ಹೇಳಿದ್ರು ಸುಳ್ಳು ಅಂತಲೇ ಆಯ್ತು. ಈಗ ಈ ಸಮಸ್ಯೆ ತಲೆಗೆ ಬಂದು ಭಾಸ್ಕರಾಚಾರ್ಯರು ಬಂದ್ರು. ಆಮೇಲೆ ಭಾಸ್ಕರಾಚಾರ್ಯ ಹೇಳಿದ್ರು, ಹೌದು, ಹಾಗೆ ಹೇಳಿದ್ರೆ ತೊಂದರೆ ಆಗತ್ತೆ. ವೇದದಲ್ಲಿ ಸುಳ್ಳನ್ನು ಹೇಳಿದ್ದಾರೆ, ಸತ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದಾಗ ಆಗತ್ತೆ. ವ್ಯಾವಹಾರಿಕ ಸತ್ಯವನ್ನು ಹೇಳಿದೆ ಅಂದ್ರೂ ಸುಳ್ಳು ಹೇಳಿದೆ ಅಂತಲೇ ಅರ್ಥ. ಹಾಗಾದ್ರೆ ಏನ್ ಮಾಡೋದು? ಅದು ಎರಡೂ ಸತ್ಯ. ಯಾವುದು? ಭೇದವೂ ಸತ್ಯ, ಅಭೇದವೂ ಸತ್ಯ. ಜೀವ ಮತ್ತು ಭಗವಂತ, ದೇವರು ಮತ್ತು ಜೀವ, ಆತ್ಮ ಮತ್ತು ಪರಮಾತ್ಮ ಭಿನ್ನರೂ ಹೌದು. ಯಾಕೆಂದ್ರೆ ದ್ವಾಸುಪರ್ಣ ಸೈಜಾ ಸುಖಾಯ ಅಂತ ವೇದದಲ್ಲಿ ಭೇದ ಹೇಳಿದ್ದಾರೆ. ಅವರು ಒಂದೂ ಹೌದು, ಯಾಕೆಂದ್ರೆ ತತ್ವಮಸಿ ಅಂತ ವೇದದಲ್ಲಿ ಹೇಳಿದ್ದಾರೆ. ಅಲ್ರಿ, ಒಂದೂ ಆಗುವುದು ಎರಡೂ ಆಗುವುದು ಹೇಗೆ? ಅದು ನನಗೆ ಗೊತ್ತಿಲ್ಲ ಅಂತಾರೆ ಅವರು. ಅದು ನನಗೆ ಗೊತ್ತಿಲ್ಲ, ವೇದದಲ್ಲಿ ಹೇಳಿದ್ದಾರೆ. ತರ್ಕ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು ವೇದದಲ್ಲಿ ಹೇಳಿದ ವಿಷಯದಲ್ಲಿ. ದರ್ ಇಸ್ ನೋ ಲಾಜಿಕ್. ಯಾಕೆಂದ್ರೆ ನಮ್ಮ ತರ್ಕಕ್ಕೆ ಸಿಗದ ವಿಷಯ ನಾವು ಮಾತಾಡ್ತಾ ಇದ್ದೇವೆ. ಅದರಿಂದ ಜೀವ ದೇವರಿಂದ ಭಿನ್ನನೋ? ಹೌದು. ಅಭಿನ್ನನೋ? ಅದೂ ಹೌದು. ಎರಡೂ ಹೌದು. ಅದು ಹೇಗೆ ಸಾಧ್ಯ? ಅದು ನನಗೆ ಗೊತ್ತಿಲ್ಲ. ನಾನು ತರ್ಕ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಭಗವಂತನನ್ನು ಕಂಡವರು ಹಾಗೆ ಹೇಳಿದ್ದಾರೆ, ಸಾಕ್ಷಾತ್ಕಾರ ಆದವರು ಹೇಳಿದ್ದಾರೆ, ವೇದದಲ್ಲಿ ಹೇಳಿದೆ. ಅದನ್ನ ಎರಡೂ ಸತ್ಯ ಅಂತ ಹೇಳ್ಬಿಟ್ರು. ಒಂದು ಸತ್ಯ ಒಂದು ಸುಳ್ಳು ಅಂದ್ರೆ ಬಂದ ಸಮಸ್ಯೆ ಪರಿಹಾರಕ್ಕೋಸ್ಕರ ಹೇಗೆ ಬೆಳ್ಕೊಂಡು ಬಂತು ವಿಚಾರಧಾರೆ ನೋಡಿ. ಎರಡೂ ಸತ್ಯ. ದೇವರು ಜೀವ ಅಭಿನ್ನನೂ ಹೌದು, ಭಿನ್ನನೂ ಹೌದು ಅನ್ನೋದು ಅನಂತರದ ಒಂದು ವಾದ ಬೆಳೆದು ಬಂತು. ಆಮೇಲೆ ಇನ್ನೊಂದು ರೀತಿಯ ವಾದ ಬಂತು. ದೇವರು ಜೀವರಿಂದ ಭಿನ್ನ, ಬೇರೆ. ಆದರೆ ಜೀವರು ದೇವರಿಂದ ಭಿನ್ನ ಅಲ್ಲ. ಹೀಗೆ ಹೇಳೋಣ. ಎರಡೂ ಸರಿಯಾಗಬೇಕಲ್ಲ, ಎರಡು ವಾಕ್ಯವು. ಯಾಕೆಂದ್ರೆ ಈಗ ಮಣ್ಣು ಮತ್ತು ಮಡಕೆ. ಮಣ್ಣು ಮಡಕೆಯಿಂದ ಬೇರೆ, ಆದರೆ ಮಡಕೆ ಮಣ್ಣಿನಿಂದ ಬೇರೆ ಅಲ್ಲ, ಮಣ್ಣೇ ಮಡಕೆ. ಅಂದ ಕಾರಣ ಕಾರ್ಯದಿಂದ ಬೇರೆ, ಕಾರ್ಯ ಕಾರಣದಿಂದ ಬೇರೆ ಅಲ್ಲ. ಆದ್ರಿಂದ ದೇವರು ಜೀವರಿಂದ ಬೇರೆ, ಅದು ಜೀವರು ದೇವರಿಂದ ಬೇರೆ ಅಲ್ಲ. ಅದನ್ನ ಇದು ಭಿನ್ನವೂ ಹೌದು ಅಭಿನ್ನ ಹೌದು, ಹೀಗೆ ಮಾಡೋಣ ಅಂತ ಮತ್ತೊಬ್ಬರಿಗೆ ತಲೆ ಬಂತು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನು ಕೂಡಿಸ್ಲಿಕ್ಕೆ ಹೊರಟರು. ಭಿನ್ನ ಅನ್ನೋದು ಸರಿಯೇ. ದೇವರ ಆಸ್ಪೆಕ್ಟ್ ತಗೊಂಡ್ರೆ ಅದು ಎಲ್ಲಕ್ಕಿಂತ ಭಿನ್ನ, ಜೀವರ ಆಸ್ಪೆಕ್ಟ್ ತಗೊಂಡ್ರೆ ಅದು ಎಲ್ಲಕ್ಕಿಂತ ಭಿನ್ನ ಅಲ್ಲ. ಇನ್ನೂ ಒಂದು ದೃಷ್ಟಾಂತ ತಗೊಳ್ಳೋದಾದ್ರೆ ಸಮುದ್ರ ಮತ್ತು ತೆರೆ. ತೆರೆಗಿಂತ ಸಮುದ್ರ ಬೇರೆ, ಆದರೆ ಸಮುದ್ರಕ್ಕಿಂತ ತೆರೆ ಬೇರೆ ಅಲ್ಲ. ಹಾಗೆಯೇ ಜೀವರುಗಳು ಅಂದ್ರೆ ಇಟ್ಸ್ ಜಸ್ಟ್ ಲೈಕ್ ವೇವ್ಸ್. ಗಾಡ್ ಈಸ್ ಲೈಕ್ ಎನ್ ಓಷನ್. ಸಮುದ್ರ ಅಗಾಧವಾದು, ಅದು ತೆರೆ ಅಲ್ಲ, ಆದರೆ ತೆರೆ ಸಮುದ್ರವೇ. ಹಾಗೆಯೇ ಭಗವಂತ ಜೀವರಲ್ಲ, ಜೀವರು ಭಗವಂತನೇ. ಹೀಗೆ ಅದನ್ನ ಹೌದು, ಭೇದ ಅನ್ನೋದು ಹೌದು, ಅಭೇದ ಅನ್ನೋದು ಹೌದು, ಎರಡನ್ನೂ ಒಪ್ಪಿಬಿಡೋಣ ಅಂತ ಅನಂತರದ ವಾದಿಗಳು. ಆ ಒಪ್ಪಿಕೊಳ್ಳುವುದಲ್ಲೂ ಎರಡು ಮೂರು ಥರ, ಎರಡೂ ಸತ್ಯ. ಒಂದು ಆ ಭಗವಂತ ಭಿನ್ನ, ಜೀವರು ಅಭಿನ್ನ, ಹೀಗೆ ಕೂಡಿಸುವುದು. ನಾನಾ ವಿಧವಾದಂತಹ ಪ್ರಕ್ರಿಯೆಗಳು ಬಂತು. ಆಮೇಲೆ ಕೊನೆಯದಾಗಿ ಆಚಾರ್ಯರು ಬಂದರು. ಆಚಾರ್ಯರು ಹೇಳಿದರು, ಅದು ಎರಡೂ ಸತ್ಯ ಅಲ್ಲಪ್ಪ, ಎರಡೂ ಸತ್ಯ ಆಗ್ಲಿಕ್ಕೆ ಆಗೋದಿಲ್ಲ. ಒಂದು ವಸ್ತು ಭಿನ್ನವಾಗಿದ್ದರೆ ಅದು ಅಭಿನ್ನವಾಗಿರುವುದು ಸಾಧ್ಯವಿಲ್ಲ, ಅದು ಅಭಿನ್ನವಾಗಿದ್ದರೆ ಭಿನ್ನವಾಗಿರುವುದು ಸಾಧ್ಯ ಇಲ್ಲ. ಅದು ಜಗತ್ತಿನಲ್ಲಿ ಸರ್ವತ್ರ ಇರತಕ್ಕ ನಿಯಮ. ಅದನ್ನು ನಾವು ಭಗವಂತನಲ್ಲಿ ಅಪವಾದ ಮಾಡಬೇಕಾದ ಕಾರಣ ಇಲ್ಲ. ಒಂದೋ ಜಗತ್ತು ಜೀವ ಭಗವಂತನಿಂದ ಬೇರೆ, ಒಂದೋ ಒಂದೇ. ಎರಡರಿಂದ ಒಂದು ತೀರ್ಮಾನ ಮಾಡಬೇಕು. ಅದು ಆಗ್ಬೋದು, ಇದು ಆಗ್ಬೋದು, ಹೇಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡುವುದಲ್ಲ. ಭಾಸ್ಕರಾಚಾರ್ಯ ಹಾಗೆ ಹೇಳಿದ್ರು, ಅದು ಹೇಗೆ ನನಗೆ ಗೊತ್ತಿಲ್ಲ, ವೇದದಲ್ಲಿ ಹೇಳಿದ್ದಾರೆ, ನಾನು ಹೋಗ್ತೇನೆ ಅಂದ್ರು. ಅದು ಗೊತ್ತಿಲ್ಲ ಅನ್ನುವುದು ಉತ್ತರ ಆಗಲಿಲ್ಲ, ಎರಡರಲ್ಲಿ ಒಂದು ಆಗಬೇಕು. ಆದ್ದರಿಂದ ಈ ಎರಡರಲ್ಲಿ ಯಾವುದು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ಅಭೇದ ಅಂತ ಇಟ್ಟುಕೊಂಡಾಗ ತೊಂದರೆ ಬಂತೀಗ, ತುಂಬಾ ತೊಂದರೆಗಳು ಬಂದದ್ದನ್ನು ನೋಡಿದೆವು ನಾವು. ಆ ತೊಂದರೆಗಳಿಗೆ ಪರಿಹಾರಕ್ಕೆ ಕೊಟ್ಟ ಉತ್ತರಗಳು ಕೂಡ ಸರಿಯಾಗಲಿಲ್ಲ. ಈಗ ಒಂದು ವ್ಯಾವಹಾರಿಕ ಸತ್ಯ ಅಂತ ಉತ್ತರ ಕೊಟ್ರಿ, ಭೇದ. ವ್ಯಾವಹಾರಿಕ ಸತ್ಯ ಅಂದ್ರೆ ಸುಳ್ಳು ಅಂತಲೇ ಅರ್ಥ, ಅದು ಸರಿಯಾಗಲಿಲ್ಲ. ವೇದ ಸುಳ್ಳು ಹೇಳುತ್ತೆ ಅಂತ ಆಯ್ತು. ಅದಕ್ಕೆ ಅದಲ್ಲ, ಎರಡೂ ಸತ್ಯವೇ. ಪರಮಾತ್ಮನಿಂದ ಜೀವರು ಅಭೇದ, ಜೀವನಿಂದ ಪರಮಾತ್ಮ ಅದು ಇಟ್ಟುಕೊಂಡಾಗ ಭೇದ, ಎರಡೂ ಸತ್ಯವೇ ಅಂದರೆ ಅದು ಸರಿಯಾಗಲಿಲ್ಲ. ಯಾಕೆಂದ್ರೆ ಈ ನೀವು ದೃಷ್ಟಾಂತ ಕೊಟ್ಟದ್ದು ಯಾವುದು? ಒಂದು ಸಮುದ್ರ, ಒಂದು ಮಡಕೆ. ಅದು ಮಣ್ಣು ಮತ್ತು ಮಡಕೆ ಅಂದ್ರೆ ಏನದು? ಮಣ್ಣೇ ಮಡಕೆಯಾದದ್ದು, ಪರಿಣಾಮ ವಿಕಾರವಾದದ್ದು. ಮಣ್ಣು ಅನ್ನುವುದು ಒಂದು ಜಡ, ಅದು ಮಡಕೆಯಾಗಿ ವಿಕಾರ ಹೊಂದಿತು. ಸಮುದ್ರ ಅನ್ನುವುದು ಒಂದು ಜಡವಾದ ದ್ರವ್ಯ, ಅದು ನೀರಾಗಿ, ಅದು ತೆರೆಯಾಗಿ ವಿಕಾರ ಹೊಂದಿತು. ಈ ವಿಕಾರ ಇರುವ ವಸ್ತುಗಳಿಗೆ ಇದು ಸರಿ.
ಭಗವಂತ ಹಾಗೆಯೇ ವಿಕಾರ ಹೊಂದುವ ವಸ್ತುವೋ ಅಥವಾ ನಿರ್ವಿಕಾರನೋ ಅನ್ನೋದು ನಮಗೆ ಬೇಕು. ಭಗವಂತ ನಿರ್ವಿಕಾರೋ ಅಕ್ಷರ ಶುದ್ಧ ಅಂತ ವೇದದಲ್ಲಿ ಭಗವಂತ ವಿಕಾರ ಉಳ್ಳ ವಸ್ತು ಅಲ್ಲ. ವಿಕಾರ ಅಂದ್ರೆ ಪರಿಣಾಮ, ಬದಲಾಗುವುದು, ಸಬ್ಜೆಕ್ಟ್ ಟು ಮೆಟಮಾರ್ಫಾಸಿಸ್, ಬದಲಾವಣೆಗೆ ಒಳಗಾಗುವ ವಸ್ತು. ಭಗವಂತ ಬದಲಾಗ್ತಾ ಇರುವವನಲ್ಲ. ಸಪೋಸ್ ಭಗವಂತನೇ ಜೀವನಾಗಿ ಬದಲಾದ ಅಂತ ಇಟ್ಟುಕೊಳ್ಳೋಣ, ಅದು ಒಂದು ವಿಷಯ ಅಪೂರ್ವ. ಹೇಗೆ ಜಡ ಬದಲಾಗತ್ತೆ ಹಾಗೆ ಮಣ್ಣು ಮಡಿಕೆ ಆದ ಹಾಗೆ ಭಗವಂತ ಜೀವ ಆದ, ಅದೊಂದು ಅಪೂರ್ವ ಸಂಗತಿ, ಲೋಕದಲ್ಲಿ ಇಲ್ಲದಿದ್ದು, ಲೋಕ ವಿಲಕ್ಷಣವಾದ್ದು. ಹೌದಾ? ಹಾಗಾದ್ರೆ ವಿಚಾರ ಮಾಡ, ಭಗವಂತ ಏನಾದ? ಭಗವಂತ ಜೀವರೂಪ ತಾಳಿದ. ಅವನು ಬುದ್ಧಿಪೂರ್ವಕವಾಗಿ ತಾಳಿದ್ದೋ ಅಥವಾ ನಮ್ಮ ಹಾಗೆ ಉಪಾಯ ಇಲ್ಲದೆ ತಾಳಿದ್ದೋ? ಈಗ ಅದೊಂದು ಆಗ್ಬೇಕು. ಯಾಕೆ ತಾಳಿದ ಅಂತ ಒಂದು ಆಗ್ಬೇಕು ನಮಗೆ. ನಾವು ಈ ಜೀವ ಈ ದೇಹದೊಳಗೆ ಬಂದದ್ದು ಯಾಕೆ ನಮಗೆ ಗೊತ್ತಿಲ್ಲ, ಯಾರೋ ಹಾಕಿದ್ರು ನಾವು ಬಂದೆವು. ಹಾಗೆ ಭಗವಂತನು ಯಾರೋ ತಳ್ಳಿದ್ದೋ ಈ ಪ್ರಪಂಚದಲ್ಲಿ ಜೀವನಾಗಿ ಹುಟ್ಟು ಅಂತ, ಅಥವಾ ಸ್ವಂತ ಇಚ್ಛೆಯಿಂದ ಬಂದನೋ ಭಗವಂತ? ಈಗ ಭಗವಂತ ಜೀವ ಆದದ್ದು ಯಾವಾಗ ಶುರುವಾಯ್ತದೆ ಅವನಿಗೆ ಜೀವಭಾವ? ಮತ್ತೆ ಯಾಕೆ ಬಂತು ಅವನಿಗೆ ಈ ಪ್ರಾರಬ್ಧ ಕರ್ಮ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ದೇವರಿಗೆ ಇನ್ಯಾರೋ ಹೋಗಿ ನೀನು ಜೀವವಾಗಿ ಹುಟ್ಟು ಅಂತ ಅವನನ್ನ ಬಲಾತ್ಕಾರವಾಗಿ ಜೀವಭಾವ ಕೊಡುವ ಹಾಗಿಲ್ಲ. ಯಾಕಂದ್ರೆ ದೇವರು ಅನ್ನೋ ಕನ್ಸೆಪ್ಟೇ ಅದು ಸರ್ವತಂತ್ರ ಸ್ವತಂತ್ರವಾದ ವಸ್ತು. ಹಾಗಾದ್ರೆ ಅವನು ಸ್ವಂತ ಇಚ್ಛೆಯಿಂದ ಜೀವಭಾವವನ್ನು ತಾಳಿದ ಅಂತ ಹೇಳಬೇಕು. ಅವನಿಗೆ ತಲೆ ಕೆಟ್ಟಿದೆಯೇನು? ಆನಂದಮಯನಾಗಿದ್ದವ ನಾನು ದುಃಖಮಯನಾಗ್ತೇನೆ ಅಂತ ಯೋಚನೆ ಮಾಡಿ ಜೀವಭಾವ ತಾಳಿದ, ದುಃಖ ಅನುಭವಿಸಲಿ ಪ್ರಾರಂಭ ಮಾಡಿದ. ಯಾವ ಬುದ್ಧಿ ಇದ್ದ ದೇವರು ಹೀಗೆ ಮಾಡೋ ಸಾಧ್ಯ ಇಲ್ಲ. ಅವನು ಅಜ್ಞಾನಿ ಆಗ್ಬೇಕು. ಯಾಕೆಂದ್ರೆ ನಾನು ಸರ್ವಜ್ಞನಿದ್ದೇನೆ, ಎಲ್ಲ ಗೊತ್ತಿದೆ ನನಗೆ, ಏನೋ ಗೊತ್ತಿಲ್ಲದ ಅಜ್ಞಾನಿ ಆಗ್ಬೇಕು ನಾನು ಅಂತ ಬಯಸಿದನೇನು? ಎಲ್ಲ ಗೊತ್ತಿರುವ ಭಗವಂತ ಏನೋ ಗೊತ್ತಿಲ್ಲದ ಜೀವಭಾವನ ಯಾಕೆ ತಳೆದ ಅಂತ. ಇಫ್ ಇಟ್ ಈಸ್ ಇಂಟೆನ್ಷನಲ್, ಅವನು ಮೂರ್ಖ ಇರಬೇಕು. ಗೊತ್ತಿಲ್ಲದೆ ಆಗೋದು ಅಂದ್ರೆ ನಮ್ಮ ದೇವರಾಗೋದು ಹೇಗೆ? ಅವನಿಗೆ ಗೊತ್ತೇ ಇಲ್ಲ, ಹೇಗೋ ಜೀವ ಆಗಿಬಿಟ್ರೆ ನಾವು ದೇವರಾಗೋದು ಹೇಗೆ? ಅದರಿಂದ ಭಗವಂತನೇ ಜೀವನಾಗಿ ವಿಕಾರ ಹೊಂದಿದ ಅನ್ನುವ ಮಾತು ಯಾವ ರೀತಿಯಿಂದಲೂ ಅದನ್ನು ಯೋಚನೆ ಮಾಡಿದರೆ ಕನ್ಸ್ಯೂಮ್ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೆ ಹಾಗಾದ್ರೆ ಭಗವಂತ ಬೇರೆ ಇದ್ದಾನೆ, ಜೀವ ಅಲ್ಪಶಕ್ತಿ ನಮಗೆ ಗೊತ್ತಿದೆ, ಭಗವಂತ ಸರ್ವಜ್ಞ. ನಮ್ಮ ಭಗವಂತನ ಅರಿವು ಬರುವಾಗಲೇ ಅವನು ಸರ್ವಜ್ಞ, ಸರ್ವಶಕ್ತ, ಆನಂದಮಯ ಅಂತ ಅರಿವಿನಿಂದಲೇ ನಾವು ಭಗವಂತನ ಪರಿಚಯ. ನಾವು ಆನಂದಮಯರಲ್ಲ, ಸರ್ವಜ್ಞರಲ್ಲ, ಪೂರ್ಣಶಕ್ತರಲ್ಲ ಅನ್ನುವುದು ನಮ್ಮ ಪರಿಚಯ. ಈ ಪರಿಚಯ ಆಗುವಾಗಲೇ, ದೇವರ ಪರಿಚಯ ಆಗುವಾಗಲೇ ನಮಗೆ ಅದು ಪೂರ್ಣ ಶಕ್ತಿ ಇರತಕ್ಕ ವಸ್ತು ಅಂತಲೇ ಪರಿಚಯ ಆಗುವುದು. ನಮಗೆ ನಮ್ಮ ಪರಿಚಯ ಇರುವುದೇ ಅಪೂರ್ಣರು, ಅಶಕ್ತರು, ಅಸಮರ್ಥರು ಅಂತಲೇ. ಆದ್ರಿಂದ ಯಾವ ಕ್ಷಣಕ್ಕೂ ಇದನ್ನ ಏಕೀಭಾವದ ಚಿಂತನೆ ಮನಸ್ಸಿನಲ್ಲಿ ಬರುವುದು ಸಾಧ್ಯ ಇಲ್ಲ. ಹಾಗೆ ಭಿನ್ನರು ಅನ್ನುವುದೇ ಕರೆಕ್ಟು. ಹಾಗಾದ್ರೆ ಅಭೇದ ಹೇಳುತ್ತಲ್ಲ, ಅದು ಸುಳ್ಳು ಅಂತ ಹೇಳುವುದಿಲ್ಲ ಆಚಾರ್ಯ. ಸುಳ್ಳನ್ನ ಅಥವಾ ಅಭೇದ ವ್ಯಾವಹಾರಿಕ ಸತ್ಯ, ಭೇದ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದಿಲ್ಲ. ಅಭೇದ ಸುಳ್ಳೇ, ಭೇದ ಸತ್ಯವೇ. ಮತ್ತೆ ವೇದದಲ್ಲಿ ಅಭೇದ ಹೇಳುತ್ತಲ್ಲ, ಅಭೇದ ಹೇಳಿದ ಹಾಗೆ ಕಾಣುತ್ತೆ, ನಮಗೆ ಹೇಳುವುದಿಲ್ಲ ಅದು.